ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಸ್ನೇಹಿತರೆ, ವೀರಗಾಸೆ ನೋಡ್ಬೋದು. ಎಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಇಲ್ಲಿ ನನಗೆ ಒಬ್ಬ ನನ್ನ ಸ್ನೇಹಿತರ ಪುಟಾಣಿ ಬಾಲಕ ಈ ಕಡೆ ನೋಡು. ಇಲ್ಲಿ ಏನ್ ನಿನ್ನ ಹೆಸರು? ಮಾತಾಡೋದು. ನಿತೇಶ್ ಕುಮಾರ್ ಪೇಟೆ. ಓಕೆ, ಹೊಸ ತೇರ್ ನೋಡಿದ್ಯಾ? ಹೊಸ ತೇರ್ ನೋಡಿದ್ಯಾ? ಹೇಗಿದೆ? ನಿನ್ ಹಿಂದೆಗಡೆ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಲ್ಲ. ಓಕೆ, ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದ್ಯಾ? ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡ್ತಿದಾರಾ? ಎಷ್ಟನೇ ಕ್ಲಾಸ್ ನೀನು? ಮೌಂಟ್ 3. ಡ್ಯಾಡಿ ಹೆಸರು? ಡ್ಯಾಡಿ ಹೆಸರು ಓಕೆ, ಸೂಪರ್ ನೈಸ್. ಆಮೇಲೆ ಮಮ್ಮಿ ಹೆಸರು? ಹೌದಾ? ಏನ್ ಮಾಡ್ತೀರಾ ಡ್ಯಾಡಿ? ಹೆಡ್ ಮಾಸ್ಟ್ರು. ಡ್ಯಾಡಿದ ಯಾವ ಊರು? ಓ ಸೂಪರ್. ಜಾತ್ರೆಯಲ್ಲಿ ನೀನ್ ಏನೇನ್ ನೋಡಿದೆ? ಜಾತ್ರೆಯಲ್ಲಿ ನೀನು ಏನೇನ್ ನೋಡಿದೆ ನೀನು? ಏನೇನ್ ಕೊಡಿಸ್ತು ಡ್ಯಾಡಿ? ಡ್ಯಾನ್ಸ್ ನೋಡೆ. ಹೌದಾ? ನಿನಗೂ ಡ್ಯಾನ್ಸ್ ಬರುತ್ತಾ? ಸಾಂಗ್ ಬರುತ್ತಾ? ಯಾವ್ದಾದ್ರು ಸಾಂಗ್ ಹೇಳ್ತೀಯಾ? ಓಕೆ, ಲೆಟ್ಸ್ ಸ್ಟಾರ್ಟ್. 1 2 3. ಏನಾಗಲಿ ಮುಂದೆ ಬಯಸಿದ್ದಲ್ಲ ಸಿಗದು ಬಾಳಲಿ ಬಯಸಿದ್ದಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಲ್ಲ ಸಿಗದು ಬಾಳಲಿ ಬಯಸಿದ್ದಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ವೆರಿ ಗುಡ್, ಸೂಪರ್. ನೋಡಿರಾ, ನಮ್ಮ ಪುಟ್ಟ ಬಾಲಕನ ಬಾಯಲ್ಲಿ ಏನೇ ಆಗ್ಲಿ ಮುಂದೆ ಸಾಗ್ಲಿ ಅವನ ಹಿಂದೆ ರಥ ಸಾಕ್ತಿದೆ. ಅದನ್ನ ನೆನ್ಸ್ಕೊಂಡು ಅವನು ಆಡಿದನಂತ ಹೇಳ್ಬಿಟ್ಟು ಅವನ ಕಟ್ಟ ಸಿರಿಯಲ್ಲಿ ಹೇಳಿದ್ ಬಹಳ ಖುಷಿ. ಯಾಕಂದ್ರೆ ಈ ಹಾಡಿನ ಅರ್ಥ ಹೇಗಿದೆ ಅಂದ್ರೆ, ಏನಾಗಲಿ ಮುಂದೆ ಸಾಗಲಿ ಹಿಂದೆ ರಥ ಸಾಕ್ತಾ ಇದೆ. ಅವನ ಬಾಯಲ್ಲಿ ಎಂತ ಹಾಡು ಬಂದಿದೆ ಅಂದ್ರೆ ನಿಜ ತುಂಬಾ ಖುಷಿ ಆಯ್ತು. ಮತ್ತೊಂದು ಪುನೀತ್ ರಾಜ್ಕುಮಾರ್ ಒಂದೊಂದು ಹಾಡು ಹೇಳ್ತಾರಂತೆ, ಕೇಳೋಣ ಇರು. ಹೇಳ. ವಾಟ್ ಇಸ್ ಯುವರ್ ನೇಮ್? ಅವರೇ ಹಾಡು. ಇನ್ನೊಂದು ಹಾಡು ಹೇಳು. ಯೋಚನೆ ಮಾಡ್ತಾ ಇದ್ದೇನೆ ನೋಡಿ. ಅವನ ಜೇನ ದನಿಯೋಡ ಮೀನ ಕನ್ನೋಡ ಸುಬಲ ನೀ ತುಂಬಿದೆ, ಹಂಸ ನಡೆಯೋಡ ಎದೆಗೆ ಎದೆ ನೋಡ ಜೀವ ಜಯನಿದೆ, ಬೇರೆ ದಾರಿಲ್ಲ ಇಲ್ಲ ನನಗನ್ನು ನೀನು ಸಿಕ್ಕಾಗಿದೆ, ನಾನು ಕೊಳಗಿಂತ ನನ್ನ ಅಣೈ ನೀನು ಎಂದಾಗಿದೆ, ಅಮಾಮಿಕ ಆಕರ್ಷಿಕ ಅಮಾಮಿಕ ನಸರೇ, ಅಮಾಮಿಕ ಆಕರ್ಷಿಕ ಅಮಾಮಿಕ ನಸರೇ, ಸಕ್ಕರೆ ಬೆಳಗಿರೋ ವದಯ ಕಪಿಲಕ ಚೆನ್ನಲು ಗೌತಮ ಜನನುತ ಬೆಳಲು ಎದೆ ಸವಿಲಕ ಸಡಲು ಕಪಿಲಕ ಚಂದನವೆರಲು ಚಿನ್ ಗೌತಮ ಜನನುತ ಹಾಜಿಂದನಂತಿ ಹಾದರದಂತ ಹಾದರನಂತಿ
ಅಂತ ಹೀಗೆ ನೀನೇ ನನ್ನ ಪ್ರೇಮಸಿ ಬಾದ ಬತ್ತಿಲ್ಲ ಬೇಯಬಾರಿಲ್ಲ ಇಚ್ಛೆಯ ಮುದ್ರವು ಒಂದೆಯೂ ಬಂದ್ರೆವು ನಾನು ಶ್ರೀಕೃಷ್ಣ ನೀನು ನಮಾಮ ಭೂಮಿ ಪ್ರೀ भगवद्गीता श्लोक प्रथमोऽध्याय अर्जुन विषादयोग धृतराष्ट्रवाच धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किम कुर्वत संजय ಸ್ನೇಹಿತರೆ, ನಮ್ಮ ನೂತನ ರಥೋತ್ಸವದ ಬಗ್ಗೆ ನಮ್ಮ ಬ್ರದರ್ ಇದೇ ಊರಿನ ಗ್ರಾಮದಲ್ಲಿರ್ತಕ್ಕಂಥ PG ತಿಪ್ಪೇಶ್ ಅಂತ ಹೇಳ್ಬಿಟ್ಟು ಇವರು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ ಬ್ರದರ್ ಬಾಯಲ್ಲೇ ನೀವು ಕೇಳಿ ನೋಡಿ. ಅವರ ಮನೆ ಮೇಲೆ ಬನ್ನಿ, ಈ ಕಡೆ ಬನ್ನಿ ಅವ್ರ ಮನೆ ಮೇಲೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸುಂದರ ದೃಶ್ಯ ನಮಗೆ ಕಾಣ್ತಾ ಇದೆ. ನಮ್ಮ ನೂತನ ರಥೋತ್ಸವ ಆಮೇಲೆ ಕಾರ್ತಿಕ ಬಂದ್ಬಿಟ್ಟು ಈ ವರ್ಷದ ಕಾರ್ತಿಕ ಹೇಗಿದೆ ಅಂತ ಹೇಳ್ಬಿಟ್ಟು ಅವರ ಮಾತಿಂದನೇ ಕೇಳೋಣ. ನಮ್ಮ ಬ್ರದರ್ ತಿಪ್ಪೇಶಣ್ಣ ಬ್ರದರ್ಸ್ ಬಗ್ಗೆ ಬನ್ನಿ, ಈ ಕಡೆ ಅಣ್ಣ, ಈ ಕಡೆ ಬನ್ನಿ. ಇಲ್ಲ, ನಾನು ನಂದೇ ಓನಾಗೆ ಬನ್ನಿ ಪರವಾಗಿಲ್ಲ. ಈ ಕಡೆ ನಮ್ಮ ಬ್ರದರ್. ಅಣ್ಣ, ಹಲೋ. ಇಲ್ಲಿ ಮಾತಾಡಿ. ನಮ್ಮ ಊರಿನ ಬಗ್ಗೆ ಹೊಸದಾಗಿ ತೇರಾಗಿದೆಯಲ್ಲ, ನಿಮ್ಮ ಅನಿಸಿಕೆ ಆಮೇಲೆ ನಿಮ್ಮ ಬಾಯಲ್ಲಿ ಒಂದೆರಡು ಮಾತುಗಳು ಕೇಳಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ನಿಮ್ಮ ಹಿಂದೆನೇ ತೇರಿದೆ ಬರ್ತಾ ಇದೆ ನೋಡಿ, ಹೇಳ್ಬೋದು. ಎಷ್ಟು ಖುಷಿ ಆಗ್ತಾ ಇದೆ ನಮ್ಮ ಹತ್ರ ಹಂಚ್ಕೋಬೋದು. ಓಕೆನಾ? ಹೇಳಿ ಬ್ರದರ್. ಹೇಳ್ಬೇಕಪ್ಪ ಅಂದರೆ ಸುಮಾರು ವರ್ಷಗಳ ಒಂದು ಕನಸು ಇದು. ಸುಮಾರು ತಲೆಮಾರುಗಳಿಂದ ಈ ಒಂದು ರಥೋತ್ಸವನ ಮಾಡ್ಬೇಕಂತ ಹೇಳ್ಬಿಟ್ಟು ಊರಿನ ಮುಖಂಡರು, ಹಿರಿಯರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ದೇವರ ಒಂದು ಕೃಪೆಯಿಂದ ಈ ವರ್ಷ ಒಂದು ನೂತನ ಒಂದು ರಥೋತ್ಸವ ಏರ್ಪಾಡಾಗಿದೆ. ಸೊ ಊರಿನ ಜನಕ್ಕೆಲ್ಲರಿಗೂ ತುಂಬಾ 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 ಸಂತೋಷವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬಹಳಷ್ಟು ವರ್ಷಗಳು ನಮ್ಮೂರಲ್ಲಿ ಆಕ್ಚುಲಿ ತೇರೇ ಇಲ್ಲ. ತೇರು ಅಂತ ಚಿಕ್ಕದಾಗಿತ್ತು, ರಥೋತ್ಸವ ಅಂತ ಹೇಳ್ಬಿಟ್ಟು ಒಂದು ಇದು ಇರ್ಲಿಲ್ಲ. ಒಬ್ಬ ಮನುಷ್ಯನಿಗೆ ಯಾವ್ದಾದ್ರು ಅಂದ್ರೆ ಕಣ್ಣೇ ಇಲ್ದಿರ್ತಕ್ಕಂಥ ವ್ಯಕ್ತಿಗೆ ಏಕದಮ್ ಕಣ್ ಬಂದಾಗ ಎಷ್ಟು ಖುಷಿ ಆಗುತ್ತೋ ಅಂತ ಅದ್ಭುತ ಕ್ಷಣ ನಮ್ಮೂರಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮೂರ ಬಗ್ಗೆ ನಾವೇ ಹೆಮ್ಮೆಯಿಂದ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ಬ್ರದರ್ ಬಾಯಿಲೆ ಕೇಳಿ ಹೇಳ್ತಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಸುಂದರ ಕ್ಷಣಗಳನ್ನ ನಾವು ಯಾವ ರೀತಿ ಪದಗಳನ್ನ ಜೋಡಿಸಿ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಅದೇ ನಮ್ಮ ಬ್ರದರ್ ಈಗ ಹೇಳಿದಾಗೆ ಕಣ್ಣು ಇಲ್ದವ್ರಿಗೆ ಕಣ್ಣು ಬಂದಾಗ ಎಷ್ಟು ಸಂತೋಷ ಆಗುತ್ತೋ ಆ ರೀತಿ ನಮ್ದು ಊರಲ್ಲಿ ಒಂದು ರಥೋತ್ಸವ ಅಂತಕ್ಕಂಥದ್ದು ಇರಲಿಲ್ಲ. ಈ ಒಂದು ಹೊಸ ರಥೋತ್ಸವ ಆಗಿದೆ. ಬಹಳಷ್ಟು ಸಂತೋಷ ಆಗ್ತಿದೆ. ಇದನ್ನು ಇನ್ನೂ ಬಹಳ ಉತ್ತಮವಾಗಿ ನಮ್ಮ ಒಬ್ಬ ಸ್ನೇಹಿತರು, ನಮ್ಮ ಜೂನಿಯರ್ ಆಗಿರ್ತಕ್ಕಂಥ ಮಂಜು ಅಂತ ಹೇಳ್ಬಿಟ್ಟು, ಇವರು ಪ್ರೊಫೆಸರ್ ಆಗಿ ನಮ್ಮ ಯೂನಿವರ್ಸಿಟಿ ಕಾಲೇಜ್ನಲ್ಲಿ, ಯಾವ ಕಾಲೇಜ್ ಸರ್ ಅದು? ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವ್ರ ಬಾಯಲ್ಲಿ ನೀವು ಒಮ್ಮೆ ಕೇಳ್ಬೋದು. ಮಂಜು ಅವರೇ ಹೇಳಿ, ನಮ್ಮ ಈ ರಥೋತ್ಸವ ಮತ್ತು ಇದರ ಬಗ್ಗೆ. ಈಗ ನಾವು ಕಳೆದ 25 ವರ್ಷಗಳಿಂದ, 25 ಅಲ್ಲ ಕ್ಷಮೆ ಇರಲಿ, 40 ವರ್ಷಗಳಿಂದ ನಾವು ಕೇವಲ ನಮ್ಮೂರಿನಲ್ಲಿ ಪಾಲಿಕೆ ಮಾತ್ರ ನೋಡ್ತಿದ್ವಿ. ಈ ಸರಿ ಬಸವೇಶ್ವರ ಕಾರ್ತಿಕೋತ್ಸವದ ಪ್ರಯುಕ್ತ ನೂತನ ರಥ ಅಂತಕ್ಕಂಥದ್ದು ನಮ್ಮೂರಲ್ಲಿ ಎಳಿತಾ ಇದ್ದಾರೆ. ಆ ರಥೋತ್ಸವ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನಸಾಗರವೇ ಹರಿದು ಬಂದಿರೋದನ್ನು ನಾವೀಗ ಕಾಣ್ಬೋದಾಗಿದೆ. ಆ ಜನಸಾಗರ ಅಂತಕ್ಕಂಥದ್ದು ಯಾವ ಹೆಸರಂತ ಗೌರ ಸಮುದ್ರದ ಮಾರಮ್ಮ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಗಿಂತ ಏನು ಜನಸಾಗರ ಅಂತಕ್ಕಂಥದ್ದು, ಭಕ್ತಾದಿಗಳು ಅಂತಕ್ಕಂಥದ್ದು ಕಡಿಮೆ ಇಲ್ಲ ಅಂತಕ್ಕಂಥದ್ದು ಈಗ ನಮ್ಮ ಸ್ನೇಹಿತರು ತೋರಿಸ್ತಾ ಇದ್ದಾರೆ. ಆತ ಕಡೆ ನೀವು ಚಿತ್ತ ಹರಿಸ್ಬೋದು. ಗೆಳೆ ಅದನ್ನ ಸ್ವಲ್ಪ ತೋರ್ಸಪ್ಪ.
ಸ್ನೇಹಿತರ ಮಾತುಗಳು ಇನ್ನು